ಬಾಯ್ ಮೇಡಮ್, ಹೆಂಡತಿ ಜೊತೆಗಿದ್ದಾಳೆ, ನಿಮ್ ಜೊತೆ ತುಂಬಾ ಮಾತಾಡಕ್ಕಾಗಲ್ಲ. ಭಗವಂತ ನೀನ್ ಯಾವತ್ತೂ ನನ್ನ ಜೊತೆಗಿರ್ಬೇಕಪ್ಪ. ಸ್ವಾಮಿ ಏನಪ್ಪ ಏನಮ್ಮ ನಿಮ್ ನೆಗಡಿ ಹೇಗಿದೆಪ್ಪ? ಅಯ್ಯೋ ಮೂಗಿರೋವರೆಗೆ ನೆಗಡಿ ತಪ್ಪಿದ್ದಲ್ಲಪ್ಪ. ಬಾಯಿ ತಪ್ಪಿಟ್ಕೊಂಡು ಮೂಗುಗೆ ಯಾಕಪ್ಪ ಬೈತೀರಾ? ಬಾಯಿ ಏನ್ ಮಾಡ್ತು? ಐಸ್ ಕ್ರೀಮ್ ಯಾಕೆ ತಿನ್ಬೇಕಾಗಿತ್ತು? ಬಾಯಿಗೆ ಏನ್ ಗೊತ್ತಾಗುತ್ತಮ್ಮ, ಸಿಕ್ಕಲ್ಲೆಲ್ಲ ಬಾಯಿ ಆಗುತ್ತೆ. ಹಾಗಂತ ಸುಮ್ನೆ ಇದ್ರೆ ನಿಮ್ ಶರೀರದ ಗತಿ ಏನಪ್ಪ ಆಗ್ಬೇಕು? ಏನಾದ್ರೂ ಔಷಧಿ ತಗೋಬೇಕಲ್ವಾ? ನೆಗಡಿಗೆ ಅದ್ ಯಾವನ ಔಷಧಿ ತಗೊಂತಾನೆ? ಔಷಧಿ ತಗೊಂಡಿಲ್ಲ ಅಂದ್ರೆ ಒಂದು 7 ದಿನ ಕಾಡುತ್ತೆ, ಔಷಧಿ ತಗೊಂಡ್ರೆ 1 ವಾರ ಕೊಟ್ಟು ಹೋಗುತ್ತೆ. ಹೋಗಿಪ್ಪ, ಈಗ ಹೇಳಿನೇ ನನ್ನ ಬಾಯಿನ ಮುಚ್ಚಿಸ್ಬಿಡ್ತೀರಾ. ಏ ಈಶಾ, ಏನದು ಒಳ್ಳೆ ಎಮ್ಮೆ ಚರ್ಮ ತರ ಕಚಕಚ ಅಂತ ಆಗಿತ್ತಾ ಇದ್ಯಾ? ಚೂಯಿಂಗಮ್ ಕಣೆ. ಅಸಹ್ಯ, 3 ದಿನ ಆಗಿದ್ರು ಕರ್ಗಲ್ಲ. ನೋಡು, ಹೋಗಿ ಉಗದ್ ಬಾ, ಇಲ್ಲ ಅಂದ್ರೆ ಚೆಸ್ ಆಡಕ್ ನಾನ್ ಬರಲ್ಲ. ಏ ಗೇಮು ಇಂಟ್ರೆಸ್ಟಿಂಗ್ ಆಗಿದೆ ಕಣೆ. ಎದ್ದೋದ್ರೆ ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ. ಇಲ್ಲಿಂದನೇ ಹೋಗಿಲ್ಲ. ಅಣ್ಣ ಇಂತ ಚೂಯಿಂಗಮ್ ಮುಗ್ಬಿಟ್ಟಿಯಲ್ಲ ಅಣ್ಣ, ನಿನ್ ತಲೆನೇ ಚೂಯಿಂಗಮ್ ಬಿತ್ತು. ಹೌದೇನಮ್ಮ? ಯಾರು ಮಾಡಿದ್ದು? ನಾನಲ್ಲಪ್ಪ. ನಾನಲ್ಲಪ್ಪ ಅಂತ ಹೇಳುವಾಗ್ಲೇ ಗೊತ್ತಾಗ್ತಿದೆ ನೀನೇ ಮಾಡಿದ್ದು ಅಂತ. ಈಶಾ, ಇತ್ತೀಚೆಗೆ ಚೂಯಿಂಗಮ್ ತಿನ್ನೋದು ಜಾಸ್ತಿ ಆಯ್ತು. ತಿನ್ಬಿಟ್ಟು ಎಲ್ಲಾದ್ರೂ ಅಲ್ಲಿ ಹೋಗಿದ್ಯಲ್ಲೋ, ಸ್ವಲ್ಪನಾದ್ರೂ ಮ್ಯಾನಸ್ ಬೇಡ್ವಾ? ಚೈನೀಸ್ ಅದು ಬಡ್ಲಿ ಅದು ಎಷ್ಟು ದಿನದಿಂದ ಸ್ಕೆಚ್ ಹೊಡಿತಿದ್ಯೋ ನನ್ಗೆ ಉಗಿಬೇಕು ಅಂತ. ನಿನ್ನ ಅಕ್ಕ ಹೇಳ್ಕೊಟ್ಟ ಪ್ಲಾನ್ ಇದು. ಏನಪ್ಪ ಹೀಗ್ ಮಾತಾಡ್ತೀರಾ? ನಿಮ್ಗೆ ಉಗಿಬೇಕು ಅಂದ್ರೆ ನಾನು ಯಾಕೆ ಅವ್ನಿಗೆ ಹೇಳ್ಕೊಡ್ಲಿ? ನಾನೇ ಉಗಿತಿದ್ದೆ. ಇಲ್ಲ ಇವನಿಗೆ ಚಿಂಗಮ್ ತರಕ್ಕೂ ನಾನು ದುಡ್ಡು ಕೊಟ್ಟಿರೋದು. ನಾನು ಕೊಟ್ಟ ದುಡ್ಡಿಂದ ಇದನ್ನೆಲ್ಲ ತಂದು ನನ್ನ ಮನೇಲೆ ಕೂತು ಒಳ್ಳೆ ಎಮ್ಮೆ ಆಗಿದಂಗೆ ಅಂತ ಆಗುತ್ತೆ. ನನ್ನ ತಲೆಗೆ ಹೋಗಿತ್ತಾನಲ್ಲ ಇವನಿಗೆ. ನಾವು ಆಯ್ತು ಬಿಡಿಪ್ಪ, ಈ ಇಷ್ಟನ್ನ ಆಮೇಲೆ ವಿಚಾರಿಸ್ಕೊತೀನಿ. ಇದನ್ನ ಹೇಗ್ ತೆಗಿತೀರಾ? ಅದಕ್ಕೆ ಇದನ್ನ ತೆಗಿಯಕ್ಕಾಗಲ್ಲ. ಚೂಯಿಂಗಮ್ ಒಂದ್ಸಲ ತಲೆ ಕಟ್ಕೊಂಡ್ರೆ ಬಿಡ್ಸೋದು ಬಹಳ ಕಷ್ಟ. ಅಲ್ಲಲ್ಲಿ ಸುತ್ಕೋತಾ ಇರುತ್ತೆ. ಬಾಬಾ, ನಿಮ್ ತಲೆನ ಒಂದ್ಸರಿ ನುಣ್ಣಗ್ ಬೋಳಿಸ್ಬೇಕನ್ಸುತ್ತೆ. ಏನೇ ಅವನು ಉಗ್ದ ಅಂತ ಇವ್ರು ತಲೆ ಬೋಳ್ಸ್ಕೊಳಕ್ಕಾಗುತ್ತಾ? ಏನ್ ಮಾತಾಡ್ತಿದ್ಯಾ ನೀನು? ಅವಳ ಕಪ್ಪಾಳಕ್ಕೊಂದು ಬಿಗ್ಗೆ ಯಾವ ನಾಲ್ಕಿಂದ ಅದನ್ನೆಲ್ಲ ಮಾತಾಡ್ತಾವ. ಅಲ್ಲಮ್ಮ, ನಾನು ಪಾರ್ಕಲ್ಲಿ ಕೂತಿರ್ತೀನಿ, ಯಾವನೋ ಒಬ್ಬ ಮುಗಿದಿರ್ತಾನೆ ಚುಂಗಮ್ನ, ಅದು ನನ್ನ ಪ್ಯಾಂಟಲ್ಲಿ ಮೆತ್ಕೊಳ್ಳುತ್ತೆ. ಪ್ಯಾಂಟ್ಗೆ ಚುಂಗಮ್ ಮೆತ್ಕೊಂತ ಪ್ಯಾಂಟನ್ನ ಅಲ್ಲೇ ಬಿಚ್ಚಕ್ಕಾಗತ್ತಾ? ಏನು ಬೇಡಪ್ಪ, ಇರಿ ನಾನು ಹೋಗಿ ಸಿಮೆಂಟ್ ತರ್ತೀನಿ. ಯಾಕೆ ಬೆಂಕಿ ಕೊಡ್ತೀಯಾ? ಇಲ್ಲಪ್ಪ, ಇದಕ್ಕೆ ಹಾಕಿದ್ರೆ ಅದು ಹೋಗುತ್ತೆ. ಅಯ್ಯೋ ಇವಳು ಏನಮ್ಮ ಹೇಳ್ತಾಳೆ ನಾತಿಗೆ. ಇದಕ್ಕೆ ಹಾಕಿದ್ರೆ ಅದು ಹೋಗುತ್ತಂತೆ, ಯಾವ್ದಕ್ಕೆ ಹಾಕಿದ್ರೆ ಯಾವ್ದು ಹೋಗುತ್ತೆ? ಅಯ್ಯೋ, ಸೀಮೆಣ್ಣೆ ಹಾಕಿದ್ರೆ ಚೂಯಿಂಗಮ್ ಹೋಗುತ್ತಪ್ಪ. 1 ನಿಮಿಷ ಇರಿ, ತರ್ತೀನಿ. ಬೆಳಿಗ್ಗೆ ಆಫೀಸ್ಗೆ ಹೋಗೋ ಟೈಮಲ್ಲಿ ಸೀಮೆಣ್ಣೆ ಸ್ನಾನ ಬೇರೆ ಮಾಡ್ಬೇಕು ನಾನು ಇವತ್ತು. ಈಶಾ, ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನೋಡಿ ಹೋದ್ಯಾ? ಯಾಕೆ ಬೈತೀಯ ಪಾಪ ಅವನಿಗೆ? ಪಾಪ ಅವನು ನನಗೆ ಹಿಂಗೆಲ್ಲ ಮಾಡಿದೆ, ಬೇರೆ ಯಾವನಿಗೆ ಮಾಡ್ತಾನೆ ಪಾಪ. ನನ್ನ ಬಾಮ ಇದೆ ಎಷ್ಟಾದ್ರೂ ಅವ್ನು ಬಾರೋಕಂದ. ಆಯ್ತು, ಏನೋ ಅಂತ ತಪ್ಪ ಆಯ್ತು, ಬೇಜಾರು ಮಾಡ್ಕೊ. ಈಶಾ, ಹಿಡ್ಕೊಳಪ್ಪ. ಯಾವ ಸೀಮೆಣ್ಣೆ ಇದು? ಸ್ಮೆಲ್ ಹೇಗಲ್ಲಿ? ನಿಮ್ಗೆ ನೆಗಡಿ ಆಗಿದೆ, ಅದಕ್ಕೆ ಇದನ್ನ ತೆಗೆದ್ರೆ ಗೊತ್ತಾಗ್ತಾ ಇಲ್ಲಪ್ಪ. ನೋಡಿ, ಎಲ್ಲ ಬಂದ್ಬಿಟ್ಟಿದೆ. ಇದು ಯಾವ ಹಣೆ ಬರನೆ? ಎಲ್ರು ಯಾವ್ಯಾವ ಎಣ್ಣೆ ಹಾಕೊಂಡು ಹೋಗ್ತಾರೆ, ನಾನು ಸೀಮೆಣ್ಣೆ ಹಾಕೊಂಡು ಹೋಗ್ಬೇಕಾ? ಆಶಾ, ಇಲ್ಲೆಲ್ಲಾದ್ರೂ ಟಾರ್ ಹಾಕ್ತಾ ಇದಾರೆ ರೀ? ಆಫೀಸಲ್ಲಿ ಟೈಲ್ಸ್ ಹಾಕಿರೋದೇ ಹೆಚ್ಚು, ಇನ್ನು ಟಾರ್ ಇಲ್ಲಿಂದ ಬಂತು. ಹೋಗಿ ಕೆಲಸ ನೋಡಿ. ಎಲ್ಲೋ ಸೀಮೆಣ್ಣೆ ವಾಸನೆ ಬರ್ತಾ ಇದೆಯಲ್ಲ. ಸೀಮೆಣ್ಣೆ ಸ್ಮೆಲ್ಲ ರೀ? ಹೌದು, ಸೀಮೆಣ್ಣೆ ಸ್ಮೆಲ್ ಬರ್ತಿದೆ. ಆದ್ರೂ ತುಂಬಾ ಚೆನ್ನಾಗಿದೆ ರೀ. ಹೊಸ ಪೇಂಟ್ ಬೇರೆ ಬರ್ತಾ ಇದ್ದಾರೆ. ಈ ವಾಸನೆ ಅವ್ರಿಗೆ ಏನಾರ ಗೊತ್ತಾದ್ರೆ ಹಂಗೇ ವಾಪಸ್ ಹೋಗ್ಬಿಡ್ತು. ವಾಸನೆ ಇಲ್ಲಿಂದನೇ ಬರ್ತಾ ಇದಲ್ಲ. ವಾಸನೆ ಇಲ್ಲಿಂದನೇ ಬರ್ತಾ ಇರೋದು. ಏನು ಎಲ್ರು ಹಿಂಗೆ ಮೂಸ್ತಾ ಇದ್ದೀರಾ? ಇವತ್ತೇನಾರ ಮೂಸ್ಡೇನಾ? ತಲೆಯಿಂದ ಸೀಮೆಣ್ಣೆ ವಾಸನೆ ಬರ್ತಾ ಇದೆ. ನನ್ನ ತಲೆಯಿಂದ ನಂಗೆ ಬರ್ತಾ ಇದೆ. ಅದೆಲ್ಲ ದೇವರಾಟ. ಹುಡುಗರಿಗೆ ತಮ್ಮ ವಾಸನೆ ಗೊತ್ತಾಗಲ್ಲ, ಪಕ್ಕದಲ್ಲಿರೋರಿಗೆ ಗೊತ್ತಾಗೋದು. ಇವಾಗ ಸತ್ಯಣ್ಣ ಬಿದ್ದಿರುತ್ತಲ್ಲ, ಅದ್ರ ವಾಸನೆ ಅದು ಗೊತ್ತಾಗಿಲ್ಲ. ನಾವಿರ್ತೀವಲ್ಲ ಸುತ್ತ, ನಮಗೆ ವಾಸನೆ ಬರೋದು.
ಹೌದು ಬಸ್ಸು, ನಿಮ್ ತಲೆಯಲ್ಲಿ ಸಿಕ್ಕಾಪಟ್ಟೆ ಸೀಮೆಣ್ಣೆ ವಾಸನೆ ಬರ್ತದೆ. ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರ? ಅಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ರೆ ತಲೆಗೆ ಹಾಕೋಬಾರ್ದು, ಬಾಯಿಗೆ ಸೀಮೆಣ್ಣೆ ಹಾಕೋಬೇಕು. ಆಗ್ಲೇ ಬಾಯಿಗೆ ಅಕ್ಕಿ ಕಾಳು ಹಾಕಿಸ್ಕೊಳ್ಳಕ್ಕೆ ಚಾನ್ಸ್. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೇಕು ಬಿಡು ಬಿಡು. ಅಕ್ಕಿ ಕಾಳು ಹಾಕಕ್ಕೆ. ವಿಶ್ವ, ನಿನ್ ತಲೆಗೆ ಸಿಕ್ಕಾಪಟ್ಟೆ ಸೀಮೆಎಣ್ಣೆ ಇರೋದ್ರಿಂದ ಬೆಂಕಿ ಕಡ್ಡಿ ತಗೊಂಡು ಒಂದೇ ಒಂದು ಕಡ್ಡಿ ಗೀರ್ ಬಿಟ್ಟು ಇಟ್ಬಿಟ್ಟ ಅಂದ್ರೆ ಸೀಮೆಎಣ್ಣೆ ಬುಟ್ಟಿ ತರ ಪಗ ಪಗ 3 ದಿವಸ ಉರಿಯುತ್ತೆ. ಹಚ್ಬಿಡ್ಲಾ? ಬಸ್ಸು, ನಿಮ್ ತಲೆನ ತಗೊಂಡ್ ಹೋಗಿ ಸೀಮೆಣ್ಣೆ ಡ್ರಮ್ಮಲ್ಲಿ ಹತ್ತು ಬಿಟ್ರೆ ಹೇಗೆ? ಇಲ್ಲಮ್ಮ, ಅದೊಂಥರ ಸಮಸ್ಯೆ. ಮನೆಯಲ್ಲಿ ಒಂದು ಪ್ರಾಣಿ ಸಾಕಿದ್ದೀನಿ, ಅದು ಚಿಂಗಮ್ ñಂಗ್ 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 ಆಗಿತ್ತು, ನನ್ನ ತಲೆಗೆ ಹೋಗಿತ್ತು. ಪ್ರಾಣಿ ಚಿಂಗಮ್ ತಿನ್ನುತ್ತಾ? ಏನ್ರಿ ಇಷ್ಟೊಂದು ಶಾಕ್ ಕೊಟ್ಟು ಕೇಳ್ತೀರಾ? ಚಿಂಗಮ್ ತಿನ್ನೋದೇನು ನಮ್ಮ ತರ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಗೊತ್ತಾ? ಯಾವ ಪ್ರಾಣಿ? ನನ್ನ ಬಾಮ ಇದ್ದ, ಮಾಡಕ್ಕೇನು ಬೇರೆ ಕೆಲಸ ಇಲ್ಲ, ಮನೆಯಲ್ಲೇ ಬಿದ್ಕೊಂಡಿರ್ತಾನೆ. ಹಿಂಗ 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 ಆಗದ ಮುಗುದ ನನ್ಗೆ ಗೊತ್ತಾಗಿಲ್ಲ. ನಾನು ಶೂಸ್ ಹಾಕೊಂತಿದ್ದೆ, ತಂಗಿ ಹೇಳಿದ್ಲು ಅಣ್ಣ ನಿನ್ನ ತಲೆ ಚಿಂಗಮ್ ಇದೆ ಅಂತ. ಹೆಂಡತಿ ಬಂದ್ಲು, ಈ ಸೀಮೆಣ್ಣೆ ಹಾಕಿ ವಾಶ್ ಮಾಡಿದ್ಲು, ಚಿಂಗಮ್ ಹೋಯ್ತು. ಇವಾಗ ಸೀಮೆಣ್ಣೆ ಇದೆಯಲ್ಲ, ಅದು ಈ ತಲೆ ತೂತೊಳಗೆ ñಂಗ್ 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 ಅಂತ ಇಳಿತಾ ಇದೆ. ಅಲ್ಲ ಬಸ್ಸು, ಅದನ್ನ ಶಾಂಪೂ ಹಾಕಿ ವಾಶ್ ಮಾಡ್ಕೊಳ್ಳುತ್ತಾನೆ. ಅಷ್ಟೊಂದು ಟೈಮ್ ಯಾರಿಗಿದೆಯಮ್ಮ? ನಾನು ಎಷ್ಟು ಬೇಗ ಹೊರಡ್ತೀನಿ ಮನೆಯಿಂದ, ಆಫೀಸ್ಗೆ ಫಸ್ಟ್ ನಾನೇ ಬರ್ಬೇಕಲ್ಲ. ಒಂದ್ ನಿಮಿಷ ಇರಿ, ನಾನು ಮ್ಯಾಜಿಕ್ ಬ್ಯಾಗ್ ಇಂದ ಶಾಂಪೂ ತೆಗಿತೀನಿ, ತೊಳಿತೀನಿ. ಒಂದ್ ನಿಮಿಷ. ಹಲೋ ಬಕೆಟ್. ಯಾರ್ಗೆ? ಅಲ್ಲ, ಬಕೆಟ್ ನಲ್ಲಿ ನೀರ್ ತಗೊಂಡ್ ಬನ್ನಿ ಹಿಂದೆ. ನೀವು ಕೂತ್ಕೊಳ್ಳಿ. ಅಯ್ಯೋ, ನೀವು ಇಷ್ಟೊಂದೆಲ್ಲ ಮಾಡೋದಿದ್ರೆ ನಾನು ಸ್ನಾನ ಮಾಡದೆ ಬರ್ತಾ ಇದ್ದೆ. ಇವಾಗ ಬಗ್ಗೆ ಏನು ಆಫೀಸಾ ಇಲ್ಲ ವಾಷಿಂಗ್ ಸೆಂಟರ್? ಮುಗೀತು. ನಾಳೆಯಿಂದ ನಾನು ತಲೆ ಕೊಬ್ಬರಿ ಎಣ್ಣೆ ಹಾಕೊಳ್ಳೋ ಬದಲು ಸೀಮೆ ಎಣ್ಣೆ ಹಾಕೊಂಡ್ಬರ್ತೀನಿ. ಹೌದಾ? ಹಾಗಾದ್ರೆ ನಾನು ನನ್ನ ಕೈಯಾರೆ ತೊಳಿತೀರಾ? ಇಲ್ಲ, ಬೆಂಕಿ ಕೊಟ್ಟಿ ಹಚ್ತೀನಿ. ಶಂಭು ಅಂಕಲ್, ನೀವು ಹೋಗಿ ಮೊದ್ಲು ನಿಮ್ ಕೈ ವಾಶ್ ಮಾಡ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಸೀಮೆಣ್ಣೆ ವಾಸನೆ ಬರುತ್ತೆ. ಅಯ್ಯ, ಸ್ವಲ್ಪ ತಾಳ್ಮೇಲೆ ಅದೇ ಯಾವ ಹೊರಟೋಗುತ್ತೆ ಬಿಡಿಮ್ಮ. ಎಕ್ಸ್ಕ್ಯೂಸ್ ಮೀ, ಎಸ್, ಸದಾಶಿವ ಹೊಡಿದಾರ? ಅಯ್ಯೋ ಬನ್ನಿ ಕೂತ್ಕೊಳ್ಳಿ, ತಿಳಿಸ್ಕೊಂಡು ಹೋಗಿ. ಓ ಸುಮ್ಮನೆ ಇರಿ, ಇದಾರೆ ಸರ್. ನಿಮ್ಮ ಕಂಪ್ನಿಲಿ ಲುಂಗಿ ಮಾರೋದ್ ಬಿಟ್ಟು ಸೀಮೆಣ್ಣನ್ನು ಮಾಡ್ತೀರಾ? ಬ್ಲಾಕಲ್ಲಿ 1 ಲೀಟರ್ಗೆ 50 ರೂಪಾಯಿ. ಅದ್ಯಾಕೆ? ಪೆಟ್ರೋಲ್ ಬೆರ್ಸಕ್ಕೆ. ಸುಮ್ಮನೆ ಇರಿ, ತಲಾಟೆ ಮಾಡಬೇಡಿ. ಕೆಲಸದಲ್ಲಿ ಯಾವೊಂದು ಸೀರಿಯಸ್ನೆಸ್ ಇಲ್ಲ. ಬನ್ನಿ ಈ ಕಡೆ. ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರು ಸರ್? ನಾನು ಕುಮಾರ್ ಅಂತ, ನಿಮ್ಮ ಕಂಪ್ನಿಗೆ ಲುಂಗಿ ಆರ್ಡರ್ ಮಾಡಕ್ ಬಂದಿದ್ದೀನಿ. ಕುಮಾರ್ ಅವರು ಕರೆಕ್ಟ್. ಕುಮಾರ್ ಅವ್ರು ಗೊತ್ತಿಲ್ವೇನ್ರಿ? ಸರ್ ಯಾವ ಊರಿಂದ ಬಂದಿದ್ದೀರಾ ಹೇಳಿ? ಪುಂಗಾನಲ್ಲೂರು. ಪುಂಗಾನಲ್ಲೂರು ಕುಮಾರ್ ಅವ್ರು. ನಂಗೆ ಇವಾಗ ಗೊತ್ತಾಗುತ್ತೆ ಸರ್, ಅದು ಏನ್ ವಯಸ್ಸಾಗೋಯ್ತು ಮತ್ತೆ. ಬನ್ನಿ ಸರ್. ಸರ್ ನಂದೊಂದು ಕ್ವಶನ್. ನಾನು ಕೇಳಬೇಕು, ನೀವೇ ನನ್ನ ಕೇಳ್ತಿದ್ರಲ್ಲ? ಅಲ್ಲ ಸರ್, ಇದು ಹೈಟಿಗೆ ಸಂಬಂಧಪಟ್ಟಿದ್ದು ಪರ್ಸನಲ್ ಕ್ವಶನ್. ಕೇಳಿ ಕೇಳಿ. ಸರ್ ನೀವು ಇಷ್ಟುದ್ದ ಹೆಂಗಾಗ್ಬಿಟ್ರಿ ಸರ್? ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಸ್ವಿಮ್ಮಿಂಗ್ ಮಾಡ್ತಾನೆ ಇದ್ದೀನಿ, ಅದಕ್ಕೆ ಶುದ್ಧ ಆಗಿರೋದು. ಸ್ವಿಮ್ಮಿಂಗ್ ಮಾಡಿದ್ರೆ ಇಷ್ಟುದ್ದ ಆಗ್ತಾರೆ ಸರ್? ಹೌದು ಸರ್. ಮತ್ತೆ ಬಾತ್ಕೊಳ್ಳಿ 24 ಗಂಟೆ ನೀರಲ್ಲೇ ಬಿದ್ದಿರುತ್ತೆ, ಉದ್ದನೇ ಆಗಲ್ಲ. ಹೋಗೋಣ. ಬನ್ನಿ ಸರ್. ಇವರು ಕುಮಾರ್ ಅಂತ ನಮ್ಮ ಲುಂಗಿನ ನೋಡ್ಬಿಟ್ಟು ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ದಾರೆ ಸರ್. ಪ್ಲೀಸ್ ಸಿರಾ ಮಿಸ್ಟರ್ ಕುಮಾರ್. ನೈಸ್ ಟು ಮೀಟ್ ಯು ಸರ್. ಯಾವ ಊರು? ಪುಂಗಾನಲ್ಲೂರು. ಓ ವೆರಿ ಗುಡ್ ವೆರಿ ಗುಡ್. ನೋಡಿ, ನಮ್ಮ ಲುಂಗಿ ಅದ್ಭುತವಾಗಿರುತ್ತೆ. ಒಂದ್ಸಲ ಸೊಂಟು ಸುತ್ಕೊಂಡ್ಬಿಟ್ರೆ ಬಿಚ್ಚಕ್ ಮನ್ಸೇ ಬರಲ್ಲ. ಸ್ನಾನ ಮಾಡ್ಬೇಕಾದ್ರೆ ಬಿಚ್ಚಲೇಬೇಕಲ್ಲ ಸರ್? ಎತ್ಕೊಂಡು ಮಾಡ್ಕೊಬೋದಲ್ಲ. ಹೌದು ಸರ್, ಎಸ್ಪೆಷಲಿ ನಾನ್ ಮಾಡೋ ಲುಂಗಿ ಡಿಸೈನ್ಗಳನ್ನ ನೀವೇನಾದ್ರು ನೋಡ್ಬಿಟ್ರೆ ಅದ್ಭುತ ಸರ್, ಎಕ್ಸಲೆಂಟ್, ಮಾರ್ವಲಸ್. ಅಯ್ಯೋ, ವರ್ಣಿಸಕ್ ಪದಗಳೇ ಇಲ್ಲ ಸರ್. ನೀವು ಅದನ್ನ ತಗೊಳ್ಬೇಕು ಅಂತ ಮನ್ಸು ಮಾಡೋದೇನೋ ಡೆಫಿನೆಟ್ ಆಗಿ ತಗೊಂಡೇ ತಗತೀರ ಸರ್. ಲೆಟ್ ಮಿ ಸಿ, ಒಂದೆರಡು ತೋರಿಸಿ. ಕಾಫಿ, ಸ್ಪೆಷಲ್ ಕಾಫಿ. ಸರ್ ಫಸ್ಟ್ ಕಾಫಿ ಕುಡಿ. ಬಿಸಿ ಬಿಸಿ ಕಾಫಿ. ರೇ ಶಂಭು,
ಕಾಫಿ ಬೆಣ್ಣೆ ಹಾಕೊಂಬರೋದು ನೋಡಿದ್ರಿ, ಆದ್ರೆ ಸೀಮೆಣ್ಣೆ ಹಾಕೊಂಬಂದ್ರದ್ದು ನೋಡಿದ್ರಿ. ಯಾಕೆ ಸೀಮೆಣ್ಣೆ ಹಾಕೊಂಬಂದಿದ್ರಾ? ಯಾಕೆ ಸರ್ ಹಂಗಂತೀರಾ? ನಾನು ಯಾಕೆ ಸರ್ ಸೀಮೆಣ್ಣೆ ಹಾಕ್ಲಿ? ಕಾಫಿ ರೇಟ್ಗಿನ ಸೀಮೆಣ್ಣೆ ಚೀಪಾಗಿ ಸಿಗುತ್ತೆ ಅಂದ್ರೆ ಅದನ್ನೇ ತಂದ್ಬಿಡ್ತಾ ಇದ್ದೆ. ಅಲ್ರಿ ಮಿಸ್ಟರ್ ಸದಾಶಿವ್, ಇಂಥ ದರಿದ್ರ ಕಾಫಿ ಕೊಟ್ಟು ನನ್ಗೆ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ನಾನು ಬೇರೆ ಕಂಪ್ನಿಗಳಿಗೆ ಹೋದ್ರೆ 5 ಸ್ಟಾರ್ ಪಾರ್ಟಿ ಅರೇಂಜ್ ಮಾಡ್ತಾರ್ರಿ. ಅಂಥದ್ರಲ್ಲಿ ನೀವು ನಂಗೆ ಈ ದರಿದ್ರ ಸೀಮೆಣ್ಣೆ ಬಡಿಸೋ ಕಾಫಿ ಕೊಟ್ಟು ಅವಮಾನ ಮಾಡ್ತಿದ್ದೀರಾ? ತಗೊಳ್ಳಿ, ನನಗೆ ಈ ಕಾಫಿನೂ ಬೇಡ, ನಾನು ನಿಮ್ಗೆ ಆರ್ಡ್ರು ಕೊಡೋದಿಲ್ಲ. ಸರ್ ಅದೇನಾಯ್ತು ಅಂದ್ರೆ ನಮ್ಮ ಈ ಬಸವ ಎಕ್ಸ್ಪ್ರೆಸ್ ಇದಾರಲ್ಲ, ತಲೆಗೆ ಸೀಮೆಣ್ಣೆ ಹಾಕೊಂಡ್ಬಂದ್ಬಿಟ್ಟಿದ್ರು. ಅದನ್ನೆಲ್ಲ ನಾವು ವಾಶ್ ಮಾಡಿದ್ವಿ. ವಾಶ್ ಮಾಡೋವಾಗ ಆ ವಾಸನೆ ನನ್ನ ಕೈಗೆ ಅಂಟ್ಕೊತು. ನನ್ನ ಕೈಯಿಂದ ಲೋಟಕ್ಕೆ ಹೋಯ್ತು, ಲೋಟದಿಂದ ಕಾಫಿಗೆ ಹೋಯ್ತು, ಕಾಫಿಯಿಂದ ಕುಮಾರ್ ಮೂಗೋಯ್ತು, ಮೂಗು ಇಲ್ಲಿಂದ ಕಿತ್ಕೊಂಡೋಯ್ತು. ಏ ಬಸವ, ದಿನಕ್ಕೆ ಏನಾದ್ರೂ ಒಂದು ತೊಂದರೆ ಕೊಡ್ತೀರಲ್ರಿ ನೀವು. ಯಾಕ್ರಿ ತಲೆ ಸೀಮೆಣ್ಣೆ ಹಾಕೊಂಡ್ಬಂದ್ರೆ? ಸರ್ ತಪ್ಪು ನಂದಲ್ಲ ಸರ್, ಆದ್ರೂ ನಾನು ನನ್ನ ತಲೆ ಕೊಡ್ಬೇಕಾಗಿದೆ. ಅಯ್ಯೋ, ನಿಮ್ ಸೀಮೆಣ್ಣೆ ವಾಸನೆಯಿಂದ ಆಫೀಸ್ಗೆ ಗಬ್ಬೆದಾಯ್ತು. ಏ, ನಿಮ್ ತಲೆಯಿಂದ ಸೀಮೆಣ್ಣೆ ವಾಸನೆ ಹೋಗೋವರೆಗೂ ಆಫೀಸ್ಗೆ ಬರಬೇಡಿ. ಗೆಟ್ ಔಟ್. ಅಯ್ಯೋ ದೇವ್ರು, ನಾನು ಇಷ್ಟೊಂದು ಇಷ್ಟಪಡೋ ತಲೆ ಕೂದಲಿಂದಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ. ನಾನು ಏನಪ್ಪ ಮಾಡಲಿ? ಭಗವಂತ ಮುಖ್ಯ ಪ್ರಾಣ, ಏನಾದ್ರು ಒಂದು ಐಡಿಯಾ ಕೊಡು. ಕೊಡಲ್ಲ. ದರಿದ್ರ ನೆಟ್ವರ್ಕ್. ಹಲೋ ಹಲೋ ಗೌ. ರೀ, ಅಯ್ಯೋ ಅದ್ ಯಾಕಮ್ಮ ಸೀಮೆಣ್ಣೆ ಅಂತ ನನ್ನ ತಲೆನ ವಾಶ್ ಮಾಡಿದೆ. ಇವಾಗ ನೋಡು ಬಸವ, ನಿನ್ನಿಂದಾಗಿ ಫುಲ್ ಆಫೀಸೇ ಗಬ್ಬನತ ಬರ್ತಿದೆ ಅಂತ ನನ್ನನ್ನು ಒದ್ದು ಓಡಿಸ್ತಾರೆ ಕಣೆ ಆಫೀಸಿಂದ. ನನ್ನ ತಲೆಗೊಂದು ಮುಕ್ತಿ ಬೇಡ್ವೇನೆ? ಮನೆಗ್ ಬನ್ನಿಪ್ಪ, ಮನೆಗೊಬ್ರು ಜ್ಯೋತಿಷಿನ ಕರ್ಸಿದೀವಿ, ಅವರೆಲ್ಲ ಸರಿಯಾಗಿ ಹೇಳ್ತಾರೆ. ಅಯ್ಯೋ ನಾನೇ ಯಾವಾಗಿಲ್ ಬಂದೆ? ಏನಮ್ಮ ಗೌರಿ, ಯಾರಿಗೆ ನಾನು ಭವಿಷ್ಯ ಹೇಳ್ಬೇಕಾಗಿರೋದು? ಜ್ಯೋತಿಷಿಗಳೇ, ನಾನು ನಮ್ಮ ಯಜಮಾನ್ರಿಗೆ ಟೈಮೇ ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಅವ್ರ ತಲೆಲ್ಲ ಸೀಮೆಣ್ಣೆ ಆಗಿದೆ. ಸೀಮೆಣ್ಣೆನ ಅಪ್ಶಕ್ನಮ್ಮ. ಸೀಮೆಣ್ಣೆ ಬೇರೆ ಅಲ್ಲ, ಬೆಂಕಿ ಬೇರೆ ಅಲ್ಲ, ಬೆಂಕಿ ಬೇರೆ ಅಲ್ಲ, ಯಮ ಬೇರೆ ಅಲ್ಲ. ಯಾಕೆ ಹೀಗಾಯ್ತು? ಅದು ನನ್ನ ತಮ್ಮ ಇದನ್ನಲ್ಲ, ಚೂಯಿಂಗ ಮಗ್ದು ತೂಕ್ ಅಂತ ಹೋಗ್ದ, ಅದೋಗಿ ಅವ್ರ ತಲೆಯಲ್ಲಿ ಕಚ್ಕೊಂಡಿತ್ತು. ಯಾಕೆ ಚೂಂಗ ಮುಗಿಯೋದಕ್ಕೆ ಮನೇಲಿ ಬೇರೆ ಜಾಗನೇ ಇಲ್ವಾ? ಜ್ಯೋತಿಷಿಗಳೇ, ಇವ್ರದೆಲ್ಲ ಬಿಡಿ, ನನ್ನ ಭವಿಷ್ಯ ನೋಡಿ ಹೇಳಿ, ನಂಗೆ ಮದುವೆ ಯಾವಾಗುತ್ತೆ ಅಂತ. ಇಲ್ಲ, ಫಸ್ಟ್ ನನಗೆ ಹೇಳಿ, ನನಗೆ ಯಾವಾಗ ಕೆಲಸ ಸಿಗುತ್ತೆ ಅಂತ. ಇಲ್ಲ, ಇಲ್ಲಿ ಎಲ್ಲಾರ್ಗಿಂತ ಚಿಕ್ಕವಳು ನಾನು, ನನ್ನ ಭವಿಷ್ಯನೇ ಹೇಳಿ. ಏನಪ್ಪ ನೀವು ಬಂದಿದ್ದನ್ನ ನಾನು ಗಮನಿಸ್ಲೇ ಇಲ್ಲ. ನಿಮ್ ತಲೆ ತೋರಿಸಿಪ್ಪ, ಮೊದ್ಲು ನಿಮ್ ಭವಿಷ್ಯ ಹೇಳಿ. ಬಾಬಾ, ನೀವು ಬರೋಕ್ಕಿಂತ ಮುಂಚೆ ನಾವು ಭವಿಷ್ಯ ಕೇಳ್ಬೇಕು ಅಂತ ನಿಂತ್ಕೊಂಡಿದೀವಿ. ನಾವು ಕೇಳ್ತೀವಿ, ಆಮೇಲೆ ನೀವು ಕೇಳಿ. ಇಷ್ಟಕ್ಕೂ ಮದುವೆ ಆದವ್ರಿಗೆ ಏನಿರುತ್ತೆ ಭವಿಷ್ಯ? ತಗೊಳ್ಳಿ, ಈ ಮನೆಯ ಮುಖ್ಯಸ್ಥರ ಹೆಸರನ್ನ ಈ ಚೀಟಿನಲ್ಲಿ ಬರ್ದಿದ್ದೀನಿ. ಒಂದು ಚೀಟಿ ತೆಗಿರಿ ಗುರುಗಳೇ. ಆ ಚೀಟಿಲಿ ಯಾರ ಹೆಸರಿದೆಯೋ ಅವರ ಭವಿಷ್ಯ ಹೇಳಿ. ಚೀಟಿ ಬರ್ದಿಟ್ಟಿದ್ರ? ಮುಂಚೆನೆ ಯಾಕಪ್ಪ ಬರ್ದಿಟ್ಟಿದ್ದೀರ? ನಾನು ಹಂಗೆ. ಸರಿ 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 ಸರಿ, ನಾನು ತೆಗೆದು ನೋಡ್ತೀನಿ ಇರಪ್ಪ. ಬಸವ, ನಾನು ಹೇಳಿ. ನನಗೆ ಸೀಮೆಣ್ಣೆ ಯಾವಾಗ ಬರೀತು? ಗೊತ್ತಿಲ್ಲ. ಆಕ್ಚುಲಿ ಅದು ಏನಾಯ್ತು ಅಂತಂದ್ರೆ ಇಷ್ಟ ಆಗಿದೆ ಸರ್. ನೋಡಪ್ಪ, ನಿನ್ನ ಜ್ಯೋತಿಷದ ಪ್ರಕಾರ ನಿನ್ನ ತಲೆಗೆ ಸೀಮೆಣ್ಣೆ ಬಿದ್ದಿರೋದ್ರಿಂದ ನಿನ್ನ ತಲೆ ಬಾರ್ಡಾಗುತ್ತೆ. ತಲೆ ಕೂದಲೆಲ್ಲ ಉದುರೋಗಿ ತಲೆ ತಾಮ್ರ ಚುಂಬ್ತರ ತಳತಳ ಅಂತ ಹೊಳೆಯುತ್ತೆ. ನನ್ನ ಕೂದಲೆಲ್ಲ ಉದುರೋಗುತ್ತಾ? ತಾಮ್ರದ ತಂಬಿಗೆ ತರ ಆಗೋಗುತ್ತಾ ನನ್ನ ತಲೆ? ನಿನ್ನ ತಲೆ ತಾಮ್ರ ಚೊಂಬಾಗತ್ತೆ. ತಾಮ್ರಕ್ಕೆ ಬೆಲೆ ಇದೆಯಾ? ನಿನ್ನ ತಲೆಗೆ ಬೆಲೆ ಇಲ್ಲ. ಅದ್ಯಾಕೆ? ನೋಡಯ್ಯ, ತಾಮ್ರ ತೊಂಬೆನ ಕುಟ್ಟಬಹುದು, ಕರಗಿಸ್ಬೋದು, ಬೇರೆ ಆಕಾರಕ್ಕೂ ತರ್ಬೋದು, ಆದ್ರೆ ನಿನ್ನ ತಲೆ ಏನು ಮಾಡಕ್ಕಾಗಲ್ಲ. ನನ್ಗೆ ಯಾಕೋ ಡೌಟು. ತಲೆ ಮೇಲೆ ನಮ್ಮ ಅಲ್ಲ, ನಮ್ಮ ಬಾವನ ಮೇಲೆ. ಇವ್ರ ಮೇಲೆ ಯಾಕೆ ಡೌಟು? ಒಂದ್ ನಿಮಿಷ. ಬಸವ. ನಾನು ಬಸವ. ಗಂಡ. ಬಸವ. ಅವಳ ಭಾವ. ಬಸವ. ಅದು ಅವಳ ಅಣ್ಣ. ಬಸವ. ಅದು ಅವನ ಭಾವ. ಏನ್ ಬಾವ, ಎಲ್ಲದ್ರಲ್ಲೂ ನಿಮ್ಮ ಹೆಸರಾ? ಅಣ್ಣಯ್ಯ, ನೀನ್ ಮಾಡ್ಬಾರ್ದಿತ್ತು, ಮೋಸ. ಸುಮ್ಮನಿರಮ್ಮ, ಏನ್ ಮೋಸ? ಮೋಸನೋ ಸಮೋಸನೋ? ಆಫೀಸಲ್ಲಿ ಕೆಲಸದಿಂದ ಕಿತ್ತು ಬಂದಿದ್ದಾರೆ ನನಗೆ ಗೊತ್ತಾ? ಇವಾಗ ನನ್ನ ಗ್ರಾಹಕ ತಾನೇ ಮುಖ್ಯ. ಅಲ್ಲ ಬಾವ, ನಮಗೂ ನಮ್ಮ ಭವಿಷ್ಯನೇ ಮುಖ್ಯ. ಸುಮ್ಮನೆ ಜ್ಯೋತಿಷಿಗಳೇ, ನಮ್ಮ ಯಜಮಾನ್ರ ತಲೆಗೆ ಏನಾದ್ರೂ ಪರಿಹಾರ ಹೇಳಿ. ಪರಿಹಾರ ಏನು ಇಲ್ಲಮ್ಮ. ನೋಡು, ಕಾಳನೇ ಪರಿಹಾರ ಕಂಡ್ಕೊಳ್ಬೇಕು, ಏನು ಮಾಡೋಕ್ಕಾಗೋದಿಲ್ಲ.
ಈಗ ಆಯ್ತಲ್ಲ, ಈಗ ನನ್ನ ಭವಿಷ್ಯ ಹೇಳಿ ನಮ್ಮ ಮಾವನ್ ಬಿಟ್ಟಾಕಿ. ಹೇಳ್ತಾರಲ್ಲ ಪುಕ್ಸಾಟೆ ಪುರುಗು ಅಂದ್ರೆ ನನಗೂ ಇರ್ಲಿ ನಮ್ಮ ಅಪ್ಪನಿಗೂ ಒಂದು ಪಾರ್ಸಲ್ ಇರಲಿ ಅಂತ. ಮೊದಲು ಬಸವನ್ ತಲೆ ಅದನ್ನ ನೋಡ್ಕೊಳ್ಳಿ, ನಾನು ಇಲ್ಲಿ ಬರ್ತೇನೆ. ಆ ಮನುಷ್ಯನಿಗೆ ತಲೆ ಮೇಲೆ ಕೂದಿಲ್ಲ, ನನ್ನ ಬಗ್ಗೆ ಏನ್ ಹೇಳೋದು? ಏನಪ್ಪ ನಿನ್ ತಲೆ ಬಾಲ್ಡ್ ಆಗುತ್ತಾ? ಇಲ್ಲ, ಕೋಲ್ಡ್ ಆಗ್ತಿದೆ. ಅಯ್ಯೋ, ಕೊನೆಗೂ ಈ ಸ್ಥಿತಿಗೆ ತಂದು ಬಿಟ್ರಲ್ಲಪ್ಪ ನನ್ನ ತಲೆಗೂತಿಲ್ಲ. ಬಾಬಾ ನನ್ ಬೇಕು ಅಂತ ಹೋಗಿದಿಲ್ಲ. ಮುಚ್ಚ ಬಾಯಿ. ಈಶಾ, ನೀನ್ ಈ ಮನೆಗೆ ದೋಷ. ಕೊನೆಗೂ ಮಾಡಿದ್ಯಲ್ಲ ನನ್ನ ತಲೆಗೂದಲು ಸರ್ವ ನಾಶ. ಈ ರೇಂಜಿಗೆ ನನ್ನ ತಲೆಗೂದಲು ಉದುರ್ತಾ ಇದೆ. ನಾನು ಆಳ್ಬೇಕು, ನೀನೇನ ಕಳ್ತಾ ಇದ್ದೆ. ನಾನ್ ಅಳ್ತಿರೋದು ಅದಕ್ಕಲ್ಲಪ್ಪ. ಮತ್ತಿನ್ನೇನಕ್ಕೆ? ಮುಂದೊಂದ್ ದಿನ ನನ್ನ ಫ್ರೆಂಡ್ಸು ನಿನ್ ಗಂಡನ್ ತಲೆ ಬಾಣ್ಲಿ, ನಿನ್ ಗಂಡನ್ ತಲೆ ತಾಮ್ರ ಚೊಂಬ್ ತರ ಇದೆ ಅಂತ ರೇಗ್ಸಿದ್ರೆ ಹೇಗೆ ಅಂತ ಕಲ್ಪನೆ ಮಾಡ್ಕೊಂಡು ಇವತ್ತೇ ಅಳ್ತಿದ್ದೀನಿಪ್ಪ. ಸ್ವಾರ್ಥಿ ಕಣೆ ನೀನು. ಮುಂದೆ ಒಂದಿನ ತಲೆ ಬಾಲ್ಡ್ ಆಗೇ ಆಗುತ್ತೆ, ಆವಾಗ ಅಳ್ಬೇಕಲ್ವೇ ನಮ್ಮ. ಇವಾಗ ಏನ ಕಳ್ತೀಯ? ಏನಪ್ಪ ಬಿಡ್ವಿದ್ದಾಗ ಹತ್ ಬಿಡ್ಬೇಕಲ್ವಪ್ಪ, ಅದಕ್ಕೆ ಇವತ್ತು ಅಳ್ತಿದ್ದೀನಿ. ನನ್ನ ಬಗ್ಗೆ ಈ ಮನೇಲಿ ಯಾರಿಗೊಂಚೂರು ಕನಿಕರ ಇಲ್ಲ. ಎಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಳ್ತಾ ಇದ್ದೀರ ನೀವು. ಅಯ್ಯೋ, ನಾನು ಅಳ್ತಾ ಇರೋದು ನಿಮ್ಗೆ ಅಲ್ವೇನಪ್ಪ? ನನ್ಗಲ್ಲ, ಮತ್ತೆ ನಿನ್ ಫ್ರೆಂಡ್ಸ್ ಗೇಲಿ ಮಾಡ್ತಾರಂತ ಅಳ್ತಾ ಇದ್ದೆ ನೀನು, ನನ್ಗೆ ಗೊತ್ತು. ಇಲ್ಲಪ್ಪ, ಮುಂದೊಂದ್ ದಿನ ನೀವು ಓಡಾಡ್ಬೇಕಾದ್ರೆ ಬೋರ್ಡ್ ತಲೆಲೆ ಓಡಾಡಿದ್ರೆ ಬಿಸಿಲುಗಾಲದಲ್ಲಿ ಏನ್ ಗತಿ ಅಂತ ನಾನು ಅಳ್ತಿರೋದು. ಅದನ್ನ ನೀನು ನಮ್ಮ ತಲೆಗೆ ಸಿಮೆಂಟ್ ಹಾಕಿದ್ಯಲ್ಲ, ಆವಾಗ್ಲೇ ಯೋಚನೆ ಮಾಡ್ಬೇಕಿತ್ತು. ಬಾಲು, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದೀಯಾ? ಚಿತೆಯೇ ಚಿಂತೆಗೆ ದಾರಿ ಅಲ್ವಾ? ಚಿಂತೆಯೇ ಚಿತೆಗೆ ದಾರಿ. ಅಯ್ಯೋ, ಅದೇನು ಅಂತ ಹೇಳೋ ಕೂಲು. ಅದು ಯಾವನೊಬ್ಬ ತಗಟ್ ನನ್ನ ಮಗ ಬಂದು ಬಸವ ನಿನ್ನ ತಲೆ ಎಲ್ಲ ಬೋಳಾಗುತ್ತೆ, ಉರುಟುರುಟಾಗುತ್ತೆ, ಗುಂಡಾಗುತ್ತೆ ಅಂತೆಲ್ಲ ಹೇಳಿ ಅದ್ರಿಸ್ಬಿಟ್ಟಿದ್ದಾರೆ ಈ ಕಡೆ. ಅಯ್ಯೋ, ಅದರಿಂದ ಆಗೋ ಅನುಕೂಲಗಳು ನೂರಾರು. ಅನುಕೂಲ? ತಲೆಗೆ ಎಣ್ಣೆ ಹಾಕೊಳ್ಳೋ ತಪ್ಪುತ್ತಾ? ಲೇ, ಎಣ್ಣೆ ಖರ್ಚು ಉಳಿಯುತ್ತಂತ ಯಾವನೋ ತಲೆ ಬೋಳಿಸ್ತಾನೆ. ಆಮೇಲೆ ಯೋಚನೆ ಮಾಡ್ತಾ ತಲೆ ಸರ್ಕೋಬೇಕಾದ್ರೆ ತರ್ಕೆಟ್ಟ ಅಂತ ತಬ್ಲಾ ನುಡಿಸ್ಬೋದು. ನಮ್ ಮೇಟು ನಮ್ ತಲೆ ಯಾವನ್ ಕೇಳ್ತಾನೆ? ಕರೆಕ್ಟ್. ಆಮೇಲೆ ಇಷ್ಟು ಕೂದ್ಲಿದ್ರೆ ಇಷ್ಟು ಮಾತ್ರ ಮುಖ ತೊಳ್ಕೊಬೇಕು. ಪೂರ್ತಿ ಬೋರ್ಡ್ ಆಗ್ಬಿಟ್ರೆ ಇಲ್ಲಿ ತೊಳ್ಕೊಂಡಿದ್ದು, ಇಲ್ಲ ಹಾಕೊಂಡಿದ್ದು ಸೋಪ್ನ ಇಲ್ಲೂ ಹಾಕೋಬಹುದು. ಹೆಂಗೆ? ಸೋಪ್ ಖರ್ಚು ಯಾವನೋ ಕೊಡ್ತಾನೆ. ಮುಖಕ್ಕೆ ಹಾಕೊಂಡಿರ್ತೀವಲ್ಲ ಆ ನೋರಿನೇ ಸ್ವಲ್ಪ ಎಳ್ಕೊಂಡ್ರೆ ಆಯ್ತಪ್ಪ. ಏನ್ ಬಿಸ್ಲಪ್ಪ. ಬಸವ, 1 ಪ್ಲೇಟ್ ಇಡ್ಲಿ ಕೊಡಪ್ಪ. ನಿದ್ದೆ ಕೂಲು, ಅವ್ನು ನಿಜವಾಗ್ಲೂ ಬೋರ್ಡನೇನೋ ಅಥವಾ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದ ನಾವು. ಏ ಬಾಲು, ನಿನ್ಗೇನು ಹುಚ್ಕಿ ತಿಡ್ದಿದ್ಯಾ? ತಲೆ ನುಣ್ಣಗೆ ಗೋಳಾಗಿದೆ. ಅಲ್ಲ ಕಣೋ, ಒಂದ್ಸರಿ ಕೂದಲು ಕಾಣುತ್ತೆ, ಇನ್ನೊಂದ್ಸರಿ ನುಣ್ಣಗೆ ಬೋಳಿಸ್ಕೊಂಡಂಗೆ ಕಾಣ್ತಾ ಇದೆ. ಏನಪ್ಪ ಇದ್ರ ಮರ್ಮ? ಅಯ್ಯೋ, ನೀನ್ ನಂಬಲ್ಲ ಅಲ್ವಾ? ಏನ್ ಸಿಕ್ತೋ? ಏನ್ ಸಿಗಕ್ಕೆ ತಲೆಯಲ್ಲಿ ಕೂದ್ಲಿದ್ರಲ್ವಾ? ಏನನ್ನಿಸ್ತು ಅಂದೆ. ಅಂಚೋ ಮಾತಿಗಿಷ್ಟು ಬೆಂಕಿ ಬಿತ್ತು. ಸರ್, ಈ ರೇಂಜಿಗೆ ಬರಡು ಭೂಮಿ ಆಗಕ್ಕೆ ಏನು ಕಾರಣ? ಅದ್ರ ಹಿಂದೆ ಒಂದ್ ದೊಡ್ಡ ಕಥೆ ಇದೆ ಕಣಪ್ಪ. ಅದ್ರ ಹೆಸರು ಸಣ್ಣದು ಮಾಡಿ ಹೇಳ್ತೀರಾ ಸರ್ ಬೇಗ? ಹೇಳ್ತೀನಿ. ನನ್ ತಲೆಗೆ ಅಂಟು ಅಂಟ್ಕೊಂಡ್ಬಿಟ್ಟಿತ್ತು. ಸೇಮ್ ನಮ್ದೇ ಕೇಸು ಸರ್. ಯಾರು ಹೋಗಿದ್ರು ನಿಮ್ ತಲೆಗೆ? ಅಯ್ಯೋ, ತಲೆಗೆ ಯಾರಾದ್ರೂ ಹೋಗಿತಾರೇನಪ್ಪ, ಮುಗಿಯೋದೆಲ್ಲ ಮಕ್ಕೆ. ಮತ್ತೆ ತಲೆಗೆ ಏನಾಯ್ತು ಸರ್? ಅದೇನಾಯ್ತು ಅಂದ್ರೆ, ಹಲಸಿನ ಹಣ್ಣು ಕುಯ್ದ್ನ, ಅಂಟು ಕೈಗೆ ಅಂಟ್ಕೊಂಡಿತ್ತ, ಮರ್ತು ತಲೆಗೆ ಹಿಂಗ್ ಕೈ ಇಕ್ಕೊಂಬಿಟ್ಟೆ. ಹಂಗೆ ಅಂಟ್ಕೊಂಡ್ಬಿಡ್ತು. ಆಮೇಲೆ ಆ ಅಂಟು ಏನೇನೋ ಮಾಡಿ ತೆಗಿಸ್ದೆ, ಕೂದಲು ಉದ್ರಕ್ ಶುರುವಾಗಿ ಹೋಗ್ಬಿಡ್ತು. ಆಮೇಲೆ ಜ್ಯೋತಿಷಿ ತಕೋದೆ. ಜ್ಯೋತಿಷಿನ? ಅಯ್ಯೋ, ನಂದು ಸೇಮ್ ಕತೆ. ಯಾಕಪ್ಪ ಹಿಂಗಾಗ್ತಿದೆ? ಜ್ಯೋತಿಷಿ ಹೇಳ್ದ, 1 ವಾರದಲ್ಲಿ ನೀನು ಕೂದಲೆಲ್ಲ ಉದುರೋಗಿ ಬುಲ್ಡೆ ನುಣ್ಣಗಾಯ್ತದೆ ಎಂದ. ನಾನ್ ನಂಬಿರ್ಲಿಲ್ಲ. ಆಮೇಲೆ ನೋಡಿದ್ರೆ
ದಿನಕ್ಕೆ ಕೂದಲು ಉದ್ರೋಕ್ ಶುರುವಾಗಿ ಹೋಗ್ಬಿಡ್ತು. ಒಂದಿನ ಬೆಳಗ್ಗೆ ಎದ್ದು ನೋಡ್ತೀನಿ, ಬುರ್ಡೆ ಮೇಲೆ ಒಂದು ಕೂದಲಿಲ್ಲ. ಬಾನು, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೀಯಾ? ಅಯ್ಯೋ ನೋಡು, ಅವನಿಗೂ ಜ್ಯೋತಿಷ್ ಹೇಳಿದಾರಂತೆ ಕಣೋ, ನನಗೂ ಸೇಮ್ ಹೇಳಿದಾನೆ. ಅವನ ಪಾಲಿಗೆ ಅದು ನಿಜ ಆಗಿದೆ ಕಣೋ, ನನ್ನ ಪಾಲಿಗೆ ನಿಜ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ? ಕೂಲು ಯಾಕೋ ಇಡ್ಲಿ ಇವತ್ತು ಬೋಳ್ ಬೋಳ ಕಾಣ್ತಾ ಇದೆ ನೋಡು, ಬರೀ ಒಂದೇ ಕೂದಲಿದೆ. ಇಡ್ಲಿ ಪಾತ್ರೆಯನ್ನು ಬೋಳ್ ಕಾಣ್ತಿದೆ ಕಣೋ. ಯಾಕೋ ಈ ಪ್ರಪಂಚನೇ ತುಂಬಾ ಬೋಳ್ ಬೋಳ ಕಾಣ್ತಾ ಇದೆ ಕಣೋ. ನಿನ್ ತಲೆ ಕೂದಲು ಹೋಗ್ತಿದೆ. ಸಂಜೆ ಒಳಗೆ ಬಾಲ್ಟಿ ಹಾಕ್ತೀಯಾ? ಅಯ್ಯೋ ಬಾನು, ಭೂಮಿ ಇರೋದೇ ಬೋಳ್ ಬೋಳಾಗಿ ಗುಂಡು ಗುಂಡಾಗಿ, ಅದಕ್ಕೆ ಯಾಕೆ ನೀನ್ ಯೋಚನೆ ಮಾಡ್ಬೇಕು? ಅಯ್ಯೋ, ಇಷ್ಟು ಸುಂದರವಾಗಿರೋ ನನ್ನ ತಲೆ ಕೂದಲು ಬೋಳಾದ್ರೆ ಏನೋ ಗತಿ. ಏನು ಯೋಚನೆ ಮಾಡ್ಬೇಡ ಬಸ್ವಾ, ಎಷ್ಟೋ ಜನ ಹುಡುಗಿರು ಬೋಳ್ ತಲೆ ಇರೋರ್ನೇ ಇಷ್ಟಪಡ್ತಾರೆ. ಬಿಡುವಿದ್ದಾಗ ತಲೆ ಸೌಂಡ ಕೂರೋಕೆ. ಹುಚ್ಚರಿ ಬಾಯಿ, ನನ್ಗ ಸುಖನೇ ಬೇಕಾಗಿಲ್ಲ, ನನ್ಗೆ ಮದುವೆ ಆಗಿದೆ. ಅಲೋ, ತಲೆ ಬೋಳಾಗೋದ್ರಿಂದ ಒಂದು ದೊಡ್ಡ ಅನುಕೂಲ ಇದೆ. ಏನದು ದೊಡ್ಡ ಅನುಕೂಲ? ನೀನೇನಾದ್ರೂ ತಪ್ಪು ಮಾಡಿದೆ ಅಂತ ತಿಳ್ಕೊ, ನಿನ್ ತಲೆ ಬೋಳಾಗಿದ್ರೆ ಅಕ್ಕನ ಕೈಗೆ ನಿನ್ ಜುಟ್ಟ ಸಿಗಲ್ಲ. ಅಲ್ಲ, ತಮಾಷೆ ಮಾಡ್ತೀವಿ ನೋಡಿ, ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ ನಾನು. ಅಯ್ಯೋ, ಆಗೋದನ್ನೆಲ್ಲ ತಡಿಯಕ್ ಆಗಲ್ಲ ಕಣಪ್ಪ. ಬಂದಿದ್ದೆಲ್ಲ ಬರ್ಲಿ, ಮನೆಗೊಂದು ಬೋಳ್ ತಲೆ ಇರ್ಲಿ.